ವಿಜಯನಗರ ಸಾಮ್ರಾಜ್ಯ ಸೆಕೆಂಡ್ PUC ಇತಿಹಾಸ ಬುಕ್ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಹರಿಹರ ಬುಕ್ಕರಾಯ ಇವರು ಆನೆಗುಂದದಲ್ಲಿ ಸ್ಥಾಪಿಸಿದರು. ಇವರ ಮೂಲ ಸ್ಥಳ ಯಾವುದೇ ಆಧಾರ ಇಲ್ಲ. ಆದ್ರೆ ವಿದ್ವಾಂಸರು ಪ್ರಕಾರ ಹೇಳ್ಯಾರ, ಬೇರೆ ಬೇರೆ ಹೇಳ್ಯಾರ. ಒಬ್ಬರ ನಂತರ ಇವರು ಆಂಧ್ರದ ವಾರಂಗಲ್ ಕಾಕತೀಯರವ್ರ ಹೇಳ್ತಾರ. ಒಬ್ರು ಪ್ರತಾಪರುದ್ರ ಆಶ್ರಯದಲ್ಲಿದ್ದರು. ಅವರು ಮೊಹಮ್ಮದ್ ಬಿನ್ ಗೋರಿಯ ವಿರುದ್ಧ ದಂಡೆದ್ದು ರಾಜ್ಯವನ್ನು ಸ್ಥಾಪನೆ ಮಾಡೋದು ಹೇಳ್ತಾರೆ ಹಕ್ಕ ಬುಕ್ ಅವರು. ಒಬ್ರು ಹೇಳಿದ್ರು. ಇನ್ನೊಬ್ಬ ಲೇಖಕ ಏನಂತಾನ, ಇವರು ಹಕ್ಕ ಬುಕ್ಕ ಹೊಯ್ಸಳರ 3ನೇ ವೀರಬಲ್ಲಾಳನ ಅಧೀನದಲ್ಲಿದ್ದರು ಹೇಳ್ತಾನ ಇನ್ನೊಬ್ಬ ಲೇಖಕ. ಇನ್ನೊಬ್ಬ ಏನ್ ಹೇಳ್ತಾನ, ಹರಿಹರ ಬುಕ್ಕರಾಯ ಕಾಮುರಾವನ ಮಕ್ಕಳು ಅತ್ತೊಬ್ಬ ಹೇಳ್ತಾನ. ಇವರ ಮೂಲ ಬಗ್ಗೆ ಅಷ್ಟು ನಿಖರ ಗೊತ್ತಿಲ್ಲ. ವಿಜಯನಗರ 4 ಮನೆತನ ಆಳಿದವು. ಯಾವ್ಯಾವು? ಸಂಗಮ, ಸಳುವ, ತುಳುವ, ಅರವಿಡು. ಸಂಗಮ ಮನೆತನ ಫಸ್ಟಿಗೆ ಸಂಗಮ ಮನೆತನದಲ್ಲಿ 1ನೇ ಹರಿಹರ, 1ನೇ ಬುಕ್ಕರಾಯ, 2ನೇ ಹರಿಹರ, 1ನೇ ದೇವರಾಯ, 2ನೇ ದೇವರಾಯ, ಮಲ್ಲಿಕಾರ್ಜುನ, 2ನೇ ವಿರೂಪಾಕ್ಷ ಈ ರಾಜರುಗಳು. 1ನೇ ಹರಿಹರ ಇವನು ಇಂಪಾರ್ಟೆಂಟ್, ಸ್ವಲ್ಪ ನಾರ್ಮಲ್ನ. ಇವಂದಾಗನ ಬುಕ್ಕರಾಯ, ಇವಂದಾಗನ 2ನೇ ಹರಿಹರಾಯ, ಇವಂದಾಗನ 1ನೇ ದೇವರಾಯ. ಸಂಗಮ ಮನೆತನ ಬರ್ತಾನ. ಇವ ಏನ್ ಮಾಡ್ತಾನ, ಇವನು ಹೆಂಡತಿ ಯಾರು? 1ನೇ ದೇವರಾಯನ ಹೆಂಡತಿ ಬಿಮಲಾದೇವಿಯು ಜೈನ್ ಧರ್ಮದ ಅನುಯಾಯಿ ಇದ್ಳು. ಇವಂದಾಗನ 2ನೇ ದೇವರಾಯ ಬರ್ತಾನ. ಇವನು ಮುಸ್ಲಿಮರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡ. 2ನೇ ಕೃಷ್ಣದೇವರಾಯ ಮುಸ್ಲಿಮರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡ. ಇವಂದಾಗನ ಸುಳುವ ಮನೆತನ, ಸುಳುವ ನರಸಿಂಹ ಸಣ್ಣ ಮನೆತನ. ಇವಂದಾಗನ ತುಳುವ ಮನೆತನದಾಗ ನರಸನಾಯಕ, ವೀರನರಸಿಂಹ, ಕೃಷ್ಣದೇವರಾಯ, ಅಚ್ಯುತರಾಮಯ್ಯ, ಸದಾಶಿವರಾಯ. ನರಸಿಂಹರಾಯ ಒಬ್ಬ, ವೀರನರಸಿಂಹ ಅವನದಾಗನ ಶ್ರೀಕೃಷ್ಣ ಬರ್ತಾನ. ತುಳುವ ಮನೆತನದಾಗ ಶ್ರೀಕೃಷ್ಣನ ತಂದೆ ಹೆಸರು ನರಸನಾಯಕ, ತಾಯಿ ನಾಗಲಾದೇವಿ. ಇವನು ಪ್ರಧಾನ ಮಂತ್ರಿ ತಿಮ್ಮರಸನು ಶ್ರೀಕೃಷ್ಣ ಅಪ್ಪಾಜಿ ಎಂದು ಕರೀತಾನ. ಶ್ರೀಕೃಷ್ಣನ ಸಾಧನೆಗಳು ಹೇಳ್ಬೇಕು. ಶ್ರೀಕೃಷ್ಣನ ಸಾಧನೆಗಳು: 1ನೇದು 1510ರಲ್ಲಿ ಶ್ರೀಕೃಷ್ಣ ದೇವರಾಯ ಬಿಜಾಪುರದ ಯೂಸುಫ್ ಆದಿಲ್ ಶಾ ನಡಕ, ಬಿದರ್ ಮೊಹಮ್ಮದ್ ಶಾ ಯೂಸುಫ್ ಆದಿಲ್ ಶಾ ಇವರು 1510ರಲ್ಲಿ ಕೃಷ್ಣದೇವ್ರ ಜಗಳ ಆಯಿತು. ಇದ್ರಾಗ ಕೃಷ್ಣದೇವ್ರ ಗೆದ್ದಿತಾನ. ಇದರಿಂದ ಆದಿಲ್ ಶಾ ಮರಣ ಹೊಂತಾನ. ರಾಯಚೂರು ಕೋಟೆ, ಕೃಷ್ಣ, ತುಂಗಭದ್ರ ದೋ ಪ್ರದೇಶವನ್ನು ಆಕ್ರಮಿಸ್ತಾನ. ಶ್ರೀಕೃಷ್ಣ ದೇವರ ಗೆದ್ದು. 2ನೇ ಯುದ್ಧ ಉಮತೂರಿನ ಮುತ್ತಿಗೆ. ಉಮತೂರಿನಲ್ಲಿ ಗಂಗರಾಜ ಆತನ ಶ್ರೀಕೃಷ್ಣ ಮುತ್ತಿಗೆ ಹಾಕಿ ಗೆದ್ದಿತಾನ. ಶ್ರೀಕೃಷ್ಣ ಗೆದ್ದ. ಮುಂದೆ ಕಳಿಂಗ ದಿಗ್ವಿಜಯ. ಕಳಿಂಗ 1513ರಲ್ಲಿ ಕಳಿಂಗ ಯುದ್ಧ. ಒರಿಸ್ಸಾದ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಲು ಕೃಷ್ಣದೇವ ಕಳಿಂಗ ಮೇಲೆ ದಂಡೆತ್ತು ಹೋದ. ಈ ಕಳಿಂಗ ಯುದ್ಧವನ್ನು 5 ಹಂತದಲ್ಲಿ ಜರುಗಿಸ್ತಾನ ಶ್ರೀಕೃಷ್ಣದೇವರ. ಮೊದಲನೇ ಹಂತ ಮೊದಲಿಗೆ ಮಾಡ್ತಾನ, ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಂಡು ನಂತರ ಆತನ ರಾಣಿಯಾದ ತಿರುಲಾಂಬಿ ಚಿನ್ನಲಾಂಬ ರೊಂದಿಗೆ ತಿರುಪತಿಗೆ ಹೋಗಿ
ವೆಂಕ ವೆಂಕಟೇಶ್ವರ ಆರಾಧನೆ ಮಾಡ್ತಾನ. ಯಾರು? ಶ್ರೀಕೃಷ್ಣ ದೇವರ ತನ್ನ ಹೆಂಡತಿ ಸುತ್ತ ತಿರುಮಲಾಂಬಿ ಚೆನ್ನಲಾಂಬ ಅವಳ್ತ ಹೋಗಿ ವೆಂಕಟೇಶ್ವರ ಆರಾಧನೆ ಮಾಡ್ತಾನ. ಮುಂದೆ ಉದಯಗಿರಿಯಿಂದ ತಂದ ಶ್ರೀಕೃಷ್ಣ ದೇವರ ಉದಯಗಿರಿಯಿಂದ ಒಂದು ಏನು ಮಾಡ್ತಾನ, ಬಾಲಕೃಷ್ಣ ಮೂರ್ತಿ ತಂದು ಹಂಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನ. ಮುಂದೆ ಸೆಕೆಂಡ್ ಹಂತ, ಮುಂದೆ ಕೊಂಡಣಿಯ ಕೋಟೆಗೆ ಮುತ್ತಿ ಹಾಕಿ ಪ್ರತಾಪರುದ್ರನ್ನು ಬೆಂಬಲ ನೀಡುತ್ತಿದ್ದ ರೆಡ್ಡಿಗಳನ್ನು ಸೋಲಿಸಿ ಮತ್ತೆ ಮಾಡ್ತಾನ, ಕೃಷ್ಣ ತೀರದ ಆಂಧ್ರ ಭಾಗವನ್ನು ಶ್ರೀಕೃಷ್ಣ ದೇವರು ವಶಪಡಿಸಿಕೊಂಡು ಮೊದಲು ಆ ಪ್ರದೇಶವನ್ನು ಸಾಳುವ ಮನೆತನವನ್ನು ವಹಿಸಿಕೊಳ್ಳುತ್ತಾನ. ಮೂರನೇ ಹಂತ ಇಂಪಾರ್ಟೆಂಟ್. ನಾಲ್ಕನೇ ಹಂತ, ತೆಲಂಗಾಣ ಪ್ರದೇಶದಲ್ಲಿ ರಾಯನ್, ಅನಂತಗಿರಿ, ಕನಕಗಿರಿ, ದೇವಕೊಂಡ ಕೋಟೆಗಳನ್ನು ವಶಪಡಿಸಿಕೊಂಡು ಈ ವಿಜಯ ನೆನಪಿಗಾಗಿ ಪೆಲನೂರು ಎಂಬಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ತಾನ. 4ನೇ ಹಂತದಲ್ಲಿ ಶ್ರೀಕೃಷ್ಣ ದೇವರಾಯ. ಮುಂದೆ 5ನೇ ಹಂತದಲ್ಲಿ ಪ್ರತಾಪರುದ್ರನ ರಾಜಧಾನಿಯಾದ ಕಟಕಕ್ಕೆ ಮುತ್ತಿಗೆ ಹಾಕಿ ಆಗ ಪ್ರತಾಪರುದ್ರನು ಶಾಂತಿಯಿಂದ ಒಪ್ಪಿಕೊಂಡು ತನ್ನ ಮಗಳಾದ ಜಗನ್ಮೋಹಿಯನ್ನು ಶ್ರೀಕೃಷ್ಣ ದೇವರನಿಗೆ ಮದುವೆ ಮಾಡಿಕೊಡ್ತಾನ. ಮುಂದೆ 1520ರಲ್ಲಿ ರಾಯಚೂರು ಯುದ್ಧ ಕಾರಣಕ್ಕೇನು ಶ್ರೀಕೃಷ್ಣ ದೇವರ ಕಳಿಂಗ ಯುದ್ಧ ಗೆದ್ಲಿಕ್ಕೆ ಹೋದಾಗ ರಾಯಚೂರನ್ನು ಯೂಸುಫ್ ಆದಿಲ್ ಶಾ ಕಡಿಸಿಕೊಂಡತನ. ಅದಕ್ಕೆ ಹೊಳ್ಳಿ ಶ್ರೀಕೃಷ್ಣ ದೇವರು ಯುದ್ಧ ಮಾಡಿ ಗೆದ್ದಿತಾನ. ಇದರಿಂದ ಈ ಪರಿಣಾಮದೇನಲ್ಲಿ ಈ ಯುದ್ಧದಲ್ಲಿ ಪೋರ್ಚುಗೀಸರು ಶ್ರೀಕೃಷ್ಣ ದೇವರಿಗೆ ಸಹಾಯ ಮಾಡಿದರಿಂದ ಅವರಿಗೆ ಕುದುರೆ ಪೂರೈಸಲು ಏಕಸ್ವಾಮ್ಯ ವ್ಯಾಪಾರವನ್ನು ನೀಡ್ತಾನ ಶ್ರೀಕೃಷ್ಣ ದೇವರಾಯ. ಮುಂದೆ ಸುಲೇಮನಲ್ಲಿ ಶಾಂತಿ. ಸುಲೇನ್ ಅಥವಾ ಶ್ರೀಲಂಕಾವನ್ನು ವಿಜಯಭಾವ ಆಳುತ್ತಿದ್ದಾನ. ಅವನ ವಿರುದ್ಧ ಬಂಡಾಯ ತಲೆದೂರಿದ, ಅವನ ವಿರುದ್ಧ ಜಗಳ ನಡೆದಿ ಹಚ್ಚ. ಇದರಿಂದ ಶ್ರೀಕೃಷ್ಣ ದೇವರ ಮಧ್ಯ ಪ್ರವೇಶ ಮಾಡಿ ಅವನ ಆಸ್ಥಾನದಲ್ಲಿ ಅವನ ಮಗ ಭುವನೈಕ್ಯ ಬಾಹುನನ್ನು ಅಧಿಕಾರಕ್ಕೆ ತಂದ ಶ್ರೀಕೃಷ್ಣ ದೇವರಾಯ. ಮುಂದೆ 1529ರಲ್ಲಿ ಶ್ರೀಕೃಷ್ಣ ದೇವರ ಮರಣ ಹೊಂತಾನ. ಶ್ರೀಕೃಷ್ಣ ದೇವರ ಬಿರುದುಗಳು: ಯುವರಾಜ ಪ್ರತಿಷ್ಠಾಚಾರ್ಯ, ಕವಿ ಪುಂಗವ್, ಕನ್ನಡ ರಾಜ್ಯ ವರಮಾನ, ಕರ್ನಾಟಕ ಕಥಾ ಭೋಜ. 4 ಬಿರುದ. ಶ್ರೀಕೃಷ್ಣ ದೇವರ ಸಾಧನೆಗಳು: ಇವನು ವಿಜಯನಗರಲ್ಲಿ ಶ್ರೇಷ್ಠ ದೊರೆ ಶ್ರೀಕೃಷ್ಣ ದೇವರಾಯ. ವಿವಾಹ ಸೊಂಕವನ್ನು ರದ್ದು ಮಾಡ್ದ, ಮದುವೆಯ ಟ್ಯಾಕ್ಸ್ ರದ್ದು ಮಾಡ್ದ. ಇವನು ತಿರುಪತಿ ವೆಂಕಟೇಶ ಭಕ್ತನಾಗಿದ್ದ ಶ್ರೀಕೃಷ್ಣ ದೇವರ. ತನ್ನ ತಾಯಿ ನಾಗಲಾನಿ ನೆನಪಿಗಾಗಿ ನಾಗಲಾಪುರ ಅಥವಾ ಹೊಸಪೇಟೆ ನಗರವನ್ನು ನಿರ್ಮಿಸಿದ ಶ್ರೀಕೃಷ್ಣ ದೇವರಾಯ. ಮುಂದೆ ವ್ಯಾಸತೀರ್ಥ ಅಲ್ಲಸಾನಿ ಪೆದ್ದಣ್ಣನವರನ್ನು ಆನೆ ಮೇಲೆ ಕುಂದಿರಿಸಿ ಮೆರವಣಿಗೆ ಮಾಡ್ದ. ಮತ್ತು ಹಂಪಿಯಲ್ಲಿ ಪುರಂದರ ಮಂಟಪ ನಿರ್ಮಿಸಿದ ವಿರೂಪಾಕ್ಷ ಸ್ವಾಮಿ ಚೈತ್ರೋಮದ ಸಮತಲ ತಾನೇ ಬರೆದು ನಾಟಕ ಜಾಂಬವತಿ ಕಲ್ಯಾಣ ಕೃಷ್ಣನ ಪಾತ್ರವನ್ನು ಮಾಡಿ ಮೆಚ್ಚುಗೆ ಪಡೆದ. ಇವನಲ್ಲಿ 8 ಕವಿಗಳಿದ್ದರು ಶ್ರೀಕೃಷ್ಣ ಆಸ್ಥಾನದಲ್ಲಿ. ಯಾರಂದ್ರ ಅಲ್ಲಾಣಿ ಪೆದ್ದಣ್ಣ, ತೆನಾಲಿ ರಾಮಕೃಷ್ಣ, ನಂದಿ ತಿಮ್ಮಣ್ಣ, ರಾಮಭದ್ರಯ್ಯ, ದುರ್ಜಟ್ಟಿ, ಮಾದಯ್ಯಗಾರಿ ಮಲ್ಲಣ್ಣ, ಪಿಂಗಳ್ಳಿ ಸೂರಣ್ಣ, ರಾಮರಾಜ ಭೂಷಣ. ಮುಂದೆ ಶ್ರೀಕೃಷ್ಣ ದೇವರಾಗನ ಅಚ್ಯುತರಾಮ ಬರ್ತಾನ. ಅಚ್ಯುತರಾಮನ ಸದಾಶಿವರಾಯ ಬರ್ತಾನ. ಸದಾಶಿವರಾಯ ಇದ್ದಾಗ ತಾಳಿಕೋಟಿ ಕದನ ಆಗ್ತದ. ತಾಳಿಕೋಟಿ ಕದನ ಯಾವಾಗ ಅಂದ್ರು 1565ಕ್ಕೆ ಆಗ್ತದ. ಈ ಕದನವನ್ನು ರಕ್ಕಸಗಿ, ತಡಗಿ, ಬನ್ನಟ್ಟಿ ಅಂತಾರೆ ಈ ಕದನ. ಈ ಕದನದ ಕಾರಣ ದೋಹಾಬ್ ಪರಿಸೆ ಮೇಲೆ ಪ್ರಭುತ್ವ ಸಾಧಿಸಲು ಅಳಿಯ ರಾಮ ನೀತಿ. ತಕ್ಷಣದ ಕಾರಣ ಬಿಜಾಪುರದ ಅಲಿ ಆದಿಲ್ ಶಾನು ಅಳಿಯ ರಾಮರಾಯನನ್ನು ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡನು. ಆದರೆ ರಾಮರಾಯನು ಅದನ್ನು ನಿರಾಕರಿಸಿ ಯುದ್ಧಕ್ಕೆ ಬಾ ಎಂದನು. ಯುದ್ಧದಲ್ಲಿ ಒಬ್ಬ ಕಡೆ ರಾಮರಾಯ, ಇನ್ನು 4 ಯಾರು ಮಂದಿ ಅಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳು, ಅಹಮದ್ ನಗರ್ ನಿಜಾಮ್ ಶಾಹಿಗಳು,
ಗೋಲ್ಗೊಂಡದ ಕುತುಬ್ ಶಾಹಿಗಳು ಬಿದರನ ಬಿರಾಯಿಶಾಹಿಗಳು ಯುದ್ಧ ಮಾಡಿದ್ರು. ಇದರ ಪರಿಣಾಮ ಭಾಳ ಮಂದಿ ಮರಣ ಹೊಂದರು. ಮುಂದೆ ಅರವಿಡ ಮನೆತನದಾಗ ಅಳಿಯ ರಾಮರಾಯ, ತಿರುಮಲ ದೇವರಾಯ, ಶ್ರೀರಂಗ, ಎರಡನೇ ವೆಂಕಟ, ಮೂರನೇ ವೆಂಕಟ, ಮೂರನೇ ಶ್ರೀರಂಗ. ತಿರುಮಲ ದೇವಾಲಯ ಕೊನೆಯ ದೊರೆ, ತಿರುಮಲ ದೇವರಾಯ ಕೊನೆಯ ದೊರೆ. ಇವಂದಾಗನ ಮೂರನೇ ಶ್ರೀರಂಗ ವಿಜಯನಗರದ ಕೊನೆಯ ದೊರೆ. ಈಗ ಸಾಂಸ್ಕೃತಿಕ ಕೊಡುಗೆಗಳು. ವಿಜಯನಗರ ಸಾಮ್ರಾಜ್ಯರು ಏನು ಕೊಟ್ಟರು ನಮ್ಗೆ? ರಾಜನೇ ರಾಜ್ಯದ ಮುಖ್ಯಸ್ಥನಾಗಿದ್ದ. ರಾಜನಿಗೆ ಸಹಾಯ ಮಾಡಲು ಮಂತ್ರಿಮಂಡಲವಿತ್ತು. ಅಪರಾಧಿಗಳಿಗೆ ಮರಣದಂಡ, ಸೆರೆಮನೆ, ಆನೆ ಕಾಲ ತುಳಿತ ಸಹಿಸ್ತಿದ್ರು. ಸಭಾನಾಯಕ ಪರಿಷ್ಕ ಮುಖ್ಯಸ್ಥಾಗಿದ್ದ. ಮಹಾ ಸಂಧಿ ವಿಗ್ರಹ ವಿದೇಶಾಂಗ ವ್ಯವಹಾರ ಆಗಿದ. ಆಡಳಿತ, ಪ್ರಾಂತೀಯ ಆಡಳಿತ, ಎರಡು ರೀತಿಯ ಪ್ರಾಂತೀಯ ಆಡಳಿತದವು. ಮೊದಲನೇದು ರಾಜನು ಪ್ರತಿನಿಧಿಗಳಿಂದ ಆಯ್ಕೆ ಆಗ್ತಿದ್ದ. ಎರಡನೇದು ಸಾಮಂತರಿಂದ ಆಳಲ್ಪಟ್ಟು ಪ್ರಾಂತ್ಯ ಆಡಳಿತವನ್ನು ನಾಯಕರ ಪದ್ಧತಿ ಎಂದು ಕರೆಯುತ್ತಿದ್ದರು. ಪ್ರಾಂತ್ಯದ ಕರ್ತವ್ಯ ಕಾನೂನು ಶಾಂತಿ ಕಾಪಾಡುವುದು. ನಾಯಕರು ಸೈನ್ಯದ ವ್ಯವಸ್ಥಾಪಕರಾಗಿದ್ದರು. ಗ್ರಾಮದ ಆಡಳಿತವನ್ನು ಗೌಡ ನೋಡ್ತಿದ್ದ. ಗೌಡನ ಕಾರ್ಯ ಕಂದಾಯ ಸಂಗ್ರಹಿಸುವುದು. ಕರಣ ಗ್ರಾಮದ ಲೆಕ್ಕಾಧಿಕಾರಿಯಾಗಿದ್ದ. ತಳವಾರ ಪೊಲೀಸ್ ನಿರ್ವಹಿಸಿದ ಗ್ರಾಮದಾಗ. ಮುಂದೆ ಸಾಮಾಜಿಕ ಸ್ಥಿತಿಗಳು. ಬ್ರಾಹ್ಮಣರು ಸಮಾಜದಲ್ಲಿ ಉನ್ನತ ಸ್ಥಾನ ಹೊಂದಿದರು. ವಿಜಯನಗರ ಸಾಮ್ರಾಜ್ಯ ಆಳಾಗ ಮಹಿಳೆಯರಿಗೆ ಗೌರವ ನೀಡುತ್ತಿದ್ದರು. ಆರ್ಥಿಕ ಸ್ಥಿತಿ ವಿಜಯನಗರ ಸಾಮ್ರಾಜ್ಯದಾಗ. ಕೃಷ್ಣದೇವರಾಯನು ನಾಗಲಾಪುರದ ದಕ್ಷಿಣ ದ್ವಾರದ ಹತ್ತಿರ ಕೆರೆ ನಿರ್ಮಿಸಿದ. ಕೊರಂಗಲ್ ಎಂಬಲ್ಲಿ ರಾಯ ಕಾಲುವೆ ನಿರ್ಮಿಸಿದ. ವ್ಯಾಸರಾಯರನ್ನು ದಕ್ಷಿಣದ ವ್ಯಾಸ ಸಮುದ್ರ ನಿರ್ಮಿಸಿದ. ವಜ್ರವನ್ನು ಆಂಧ್ರ ಪ್ರದೇಶದ ವಜ್ರ ಕರ್ನೂಲ್ ಗಣಿ ಪೂರೈಕೆ ಆಗುತ್ತಿದ್ದು. ಧರ್ಮ, ಇವರು ಹಿಂದೂ ಧರ್ಮ ಆಗಿದ್ದರು. ವಿಜಯನಗರ ಸಾಮ್ರಾಜ್ಯರು ಸಂಗಮ ಅರಸರು ಶೈವ ಧರ್ಮವನ್ನು ಪ್ರೋತ್ಸಾಹಿಸಿ ನಂತರ ಅರಸರು ವೈಷ್ಣವ ಧರ್ಮಕ್ಕೆ ಮಹತ್ವ ನೀಡಿದರು. ಶಿಕ್ಷಣ, ದುಳ್ಳಾಕ್ಷರ ಎಂಬುದು ಒಂದು ಶಿಕ್ಷಣ ಪದ್ಧತಿಯಾಗಿತ್ತು. ಇದು ಕನಕದಾಸರು ಮೋಹಂತರಗಿಣಿ ಎಂಬ ಕೃತಿಯಲ್ಲಿ ಬರೀತಾರ, ಉಲ್ಲೇಖನ ಮಾಡ್ತಾರ. ಪ್ರಾಥಮಿಕ ಶಿಕ್ಷಣವನ್ನು ಬಾಲ್ಯ ಬೋಧನೆ ಎಂದು ಕರೆಯುತ್ತಿದ್ದರು. ವಿದೇಶಿಗರ ಬರವಣಿಗೆ. ನಿಕೋಲ್ ಕೊಂಟಿ ಇಟ್ಲಿದವ. ಇವ 1ನೇ ದೇವರಾಯನ ಆಸ್ಥಾನಕ್ಕೆ ಬಂದ. ಇವನು ವಿಜಯನಗರ ಬೆಟ್ಟಗಳಿಂದ ಸುತ್ತುವರಿದೆ ಎಂದು ಹೇಳ್ದ. ಯಾರು? ನಿಕೋಲ್ ಕೊಂಟಿ ಇಟ್ಲಿದವ 1ನೇ ದೇವರಾಯನ ಆಸ್ಥಾನಕ್ಕೆ ಬಂದ. 2ನೇದವ ಅಬ್ದುಲ್ ರಜಾಕ್ ಪರ್ಷಿಯಾದವ 2ನೇ ದೇವರಾಯನ ಆಸ್ಥಾನಕ್ಕೆ ಬಂದ. ಇವನು ಭೂಮಿಯ ಮೇಲೆ ವಿಜಯನಗರದಂಥ ನಗರವಿಲ್ಲ, ಕಣ್ಣಾರೆ ಕಂಡಿಲ್ಲ, ಕಿವಿಯಾರೆ ಕೇಳಿಲ್ಲ ಎಂದುಕೊಂಡು ಹೇಳ್ದ. ಮಾನವಿ ಉತ್ಸವವನ್ನು ಆಚರಿಸುವ ಬಗ್ಗೆ ಹೇಳ್ತಾನಿವ. ಯಾರು? ಅಬ್ದುಲ್ ರಜಾಕ್ ಪರ್ಷಿಯಾದವ. ಇನ್ನು ನಿಕ್ಟಿನ್ ರಷ್ಯಾದವ. ಮುಂದ ಡುರೆಂಟ್ ಬಾರ್ಬೋಸ್ ಪೋರ್ಚುಗೀಸವ ಇವ. ಮುಂದೆ ಡೋಯಿಂಗ್ ಪಾಯಸ್ ಇವ ಬಿ ಪೋರ್ಚುಗೀಸವನೇ. ಇವ ಶ್ರೀಕೃಷ್ಣ ದೇವರ ಆಸ್ಥಾನಕ. ಡುರೆಂಗ್ ಬಾರ್ಬೋಸ್ ಇವನು ಪೋರ್ಚುಗೀಸವ, ಶ್ರೀಕೃಷ್ಣ ದೇವರ ಆಸ್ಥಾನಕ್ಕೆ. ಮುಂದೆ ಪಾರ್ವೋ ನ್ಯೂನಿಜ್ ಪೋರ್ಚುಗೀಸವ ಇವ ಬಿ ಅಚ್ಚುತರಾಮ ಆಸ್ಥಾನಕ್ಕೆ ಬಂದ. ಸೀಸರ್ ಫ್ರಿಡ್ಜರ್. ವಿಜಯನಗರ ಸಾಮ್ರಾಜ್ಯ ವಿಘಟನೆ. ತಾಳಿಕೋಟೆ ಕದನದ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಪ್ರಾಬಲ್ಯ ಕಳೆದುಕೊಂಡು ವಿಜಯನಗರ ಸಾಮ್ರಾಜ್ಯ ವಿಘಟನೆಗೊಂಡು ಅನೇಕ ನಾಯಕರು, ಪಾಳೆಗಾರರು, ಸಣ್ಣ ರಾಜಪ್ರಭುತ್ವವನ್ನು ಸ್ಥಾಪನೆ ಮಾಡಿದ್ರು. ನಾವು ಮಾತ್ರ ಆಡಳಿತ ತುಳಿಯುವ ಸಂತತಿ ಮುಂದುವರಿತು. ಮುಂದೆ ಚಂದ್ರಗಿರಿಗೆ ಹೋಗಿ ರಾಜಧಾನಿಯನ್ನು ಪೆನ್ನುಗೊಂಡಿಗೆ ಸ್ಥಳಾಂತರಿಸಿದರು. ವಿಜಯನಗರದ ವಿಘಟನೆಯ ನಂತರ ಸ್ವತಂತ್ರರಾದ ಕೆಲವು ಪ್ರಮುಖ ಮನೆತಗಳು. ಇಲಂಕದ ನಾಡಪ್ರಭುಗಳು, ಕೆಳದಿ ನಾಯಕರು, ಚಿತ್ರದೂರ ನಾಯಕರು, ಮೈಸೂರಿನ ಒಡೆಯರು.